ಹಲೋ ನಮಸ್ಕಾರ. ಯು ಟೈಮ್ಸ್ ಕನ್ನಡ ನೋಡ್ತಾ ಇರೋ ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೆಯದು ಮಾಡಲಿ. ನಾನು ಪವಿತ್ರ ಕೆ. ಭಕ್ತರ ಆರಾಧ್ಯ ದೈವ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತಾನೆ ಕರೆಯೋ ರಾಯರು. ನಾನಿವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಇವತ್ತು ಗುರುವಾರ. ರಾಯರಿದ್ದಾರೆ ಅಂತ ನಂಬೋ ಎಲ್ಲ ಭಕ್ತರಿಗೂ ಅವರ ಸನ್ನಿಧಿಗೆ ಹೋಗಿ ಬಂದರೆ ಅದೇನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದ್ದ ಹಾಗೆ. ಇವತ್ತು ನಾನು ಸಹ ರಾಯರ ದರ್ಶನವನ್ನ ಮಾಡಿದೆ, ಹಾಗೆ ಪ್ರಸಾದವನ್ನ ಕೂಡ ಸ್ವೀಕರಿಸಿದೆ. ರಾಯರನ್ನ ದೇವರ ಮೂರ್ತಿಯಾಗಿ ಸೇವೆ ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ಕಡೆ. ನಮ್ಮ ಜಿ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಂತೂ ಜನಮಾನಸದಲ್ಲಿ ಬೆರೆತು ಹೋಗಿದೆ ಅಂತಾನೆ ಹೇಳಬಹುದು. ಇನ್ನು 9 ಗಂಟೆ ಆದ್ರೆ ಅಂತೂ ದೊಡ್ಡವರು ಚಿಕ್ಕವರು ಅನ್ನೋ ವಯಸ್ಸಿನ ಅಂತರವೇ ಇಲ್ಲದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡುವಂತಹ ಸೀರಿಯಲ್ ಆಗ್ಬಿಟ್ಟಿದೆ. ಹಾಗೆಯೇ ವೆಂಕಟನಾಥ ಅನ್ನೋ ಹೆಸರಿನಿಂದ ಕರೆಸ್ಕೊಳ್ತಾ ಇರುವಂತಹ ನಮ್ಮ ರಾಯರು ಈಗ ಸದ್ಯಕ್ಕೆ ಅವರ ತಂದೆಯನ್ನ ಕಳೆದುಕೊಂಡು ತಮ್ಮ ಬಾಲಾವಸ್ಥೆಯಿಂದ ಯೌವನದ ಕಡೆಗೆ ತಲುಪುವ ಹಂತದಲ್ಲಿದೆ ಈಗ ಸೀರಿಯಲ್. ಈ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಅವರ ಪಾತ್ರಗಳನ್ನ ಅನುಭವಿಸ್ತಾ ಇದ್ದಾರೆ. ನಾವು ಯಾವುದನ್ನೇ ಆಗಲಿ ಓದಿ ತಿಳಿದುಕೊಂಡು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕಿಂತ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸೊ ಅದೇ ರೀತಿ ಈಗ ನಾವು ಏನು ರಾಯರ ಪವಾಡಗಳು, ಅವರ ನೈಜತೆ, ಅವರ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದ ರೀತಿ, ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ರಾಯರು ಬದುಕಿದ ಬದುಕನ್ನು ನಾವು ನೋಡ್ತಾ ಇದ್ದೀವ ಅನ್ನೋಷ್ಟು ಭಾವ ನಮ್ಮಲ್ಲಿ ಮೂಡುತ್ತೆ. ರಾಯರ ಬಗ್ಗೆ ಹೇಳಬೇಕು ಅಂದರೆ ಬರೀ ಮಾತುಗಳು ಸಾಕಾಗೋದಿಲ್ಲ, ವಾಕ್ಯಗಳಲ್ಲಿ ವಿವರಿಸೋದಕ್ಕೂ ಕೂಡ ಸಾಕಾಗಲ್ಲ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ, ಯಾರೆಲ್ಲ ನಂಬೋದಿಲ್ಲ ಅವರಿಗೂ ಸಹ ರಾಯರಿದ್ದಾರೆ, ಒಳ್ಳೇದು ಮಾಡ್ತಾರೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.